ಇದರ ಅರಿವು ಹೇಗೆ ಮೂಡಿಸೋದಕ್ಕೆ ಸಾಧ್ಯ ಸರ್ ರೈತರಲ್ಲಿ? ಈಗ ಮಳೆ ಬರುತ್ತೆ ಅನ್ನೋದು ಟೆಕ್ನಾಲಜಿ ಏನೋ ಇದೆ, ನಮಗೆ ಒಂದು ವಾರ ಮುಂಚೆ 10 ದಿನದ ಮುಂಚೆ ಇಲ್ಲ ಟಿ ವಿಲೋ ಏನೋ ಗೊತ್ತಾಗುತ್ತೆ ಅಂತಲೇ ಇಟ್ಕೊಳ್ಳಿ. ಆದರೆ ರೈತ ಆಕಾಶ ನೋಡಿ ಸಮಯ ಹೇಳ್ತಾ ಇದ್ದ ಮುಂಚೆ. ಹೌದು. ಆಕಾಶ ನೋಡಿ ಮಳೆ ಬರುತ್ತಾ ಬಿಡುತ್ತಾ ಅಂತೇಳಿ ಹೇಳ್ತಾ ಇದ್ದ. ಆದರೆ ಈಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳು, ಹವಾಮಾನ ವೈಪರೀತ್ಯಗಳು, ಮೋಡ ಆಗುತ್ತೆ ಮಳೆ ಬರಲ್ಲ, ಕೆಲವೊಂದ್ಸಲ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಏಕ್ದಮ್ ಮಳೆ ಬಂದ್ಬಿಡುತ್ತೆ. ಈ ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಈ ತರ ಆದಾಗ ಏನ್ ಮಾಡ್ಬೇಕು ರೈತ? ನಾವು ಅದಕ್ಕೆ ಕಂಟಿಂಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಹ್ಮ್. ಪರ್ಯಾಯ ಬೆಳೆ ಪದ್ಧತಿ. ಎಲ್ಲಾ ಹವಾಮಾನ ವಲಯಗಳಿಗೂ, ಎಲ್ಲಾ ಬೆಳೆಗಳಿಗೂ ಪರ್ಯಾಯ ಬೆಳೆ ಪದ್ಧತಿಯನ್ನ ನಾವಾಗ್ಲೇ ಅಭಿವೃದ್ಧಿ ಪಡಿಸಿದೀವಿ ಪ್ರತಿಯೊಂದು ಕ್ರಾಪ್. ಈಗ ಸಪೋಸ್ ನೀವು ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಮೇಜರ್ ಆಗಿ ಬೆಳೆಯುವಂತ 2 ಬೆಳೆ, ಒಂದು ಕಬ್ಬು, ಒಂದು ಭತ್ತ. ಹೌದು. ಏಪ್ರಿಲ್ ಮೇನಲ್ಲಿ ಮಳೆ ಆದ್ರೆ ಜೂನ್ ಜುಲೈಯಲ್ಲಿ ಕಾವೇರಿ ನಲ್ಲಿ ನೀರು ತುಂಬುತ್ತೆ, KRS ಡ್ಯಾಮ್ ಅಲ್ಲಿ. ಆಗಸ್ಟ್ ಅಲ್ಲಿ ನೀರು ಕೊಡ್ತಾರೆ, ಆಗಸ್ಟ್ ಅಲ್ಲಿ ಒಟ್ಲು ಬಿಟ್ಕೊಂಡು ಆಗಸ್ಟ್ ಮಿಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕು ನಾಟಿ ಮಾಡ್ತಾರೆ. ಬಟ್ ಈಗಾಗಲೇ ಮಳೆ ಇಲ್ಲ, ನೀರು ಬಹಳ ಕಡಿಮೆ ಇದೆ, 100 ಅಡಿಗಿಂತ ಕಡಿಮೆ ಇದೆ. ಈಗ ಆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ರೈತರಿಗೆ ಭತ್ತ ಬೆಳಿಬೇಡಿ ಅಂತ ಹೇಳಕ್ಕಾಗಲ್ಲ. ಹೇಳಿದ್ರು ಅವ್ರು ಕೇಳಲ್ಲ, ಯಾಕಂದ್ರೆ ಅವ್ರ ಜೀವನಾಧಾರಿತ ಬೆಳೆ ಆಗಿರುತ್ತೆ, ಅವ್ರ ಲೈವ್ಲಿಹುಡ್ ಕ್ರಾಪ್ ಅದು. ಹೌದು, ಆಯ್ತಾ? ಸೊ ಒಬ್ಬ ಮನುಷ್ಯ, ಒಬ್ಬ ರೈತ ಆಲ್ ಆಫ್ ಎ ಸಡನ್ ಈ ಕೆನಾಟ್ ಚೇಂಜ್ ಕ್ರಾಪ್. ಹೌದು, ಖಂಡಿತ. ಹೌದಾ ಸರ್? ಅಂತದ್ರಲ್ಲಿ ಅವ್ರಿಗೆ ಭತ್ತನೇ ಬೆಳೀರಿ, ಬಟ್ ಕಡಿಮೆ ಅವಧಿಯ ಭತ್ತದ ತಳಿಗಳನ್ನ ಬೆಳೀರಿ. ತಳಿ ಡಿಫ್ರೆಂಟ್, ಕ್ರಾಪ್ ವಿಲ್ ಬಿ ಸೇಮ್. ಓಕೆ. ಅಥವಾ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಬೆಳೆಯೋದಕ್ಕೆ ಸೂಕ್ತ ಆದಂತ ಭತ್ತದ ತಳಿ ಬದಲು ನೀರು ಯಾವಾಗ ಬಿಡ್ತಾರೆ, ಅಕ್ಟೋಬರ್ ಅಲ್ಲಿ ಬರ್ತಾರ, ಆ ಲೇಟ್ ಸೀಸನ್ಗೆ ಸೂಟಬಲ್ ಆಗಂತ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಹೌದು. ಅಂತ ಒಂದು ತಂತ್ರಜ್ಞಾನಗಳನ್ನ ನಾವೀಗಾಗಲೇ ಅಭಿವೃದ್ಧಿ ಪಡಿಸಿದೀವಿ. ಅಂತ ಒಂದು ತಂತ್ರಜ್ಞಾನವನ್ನ ನಾವು ರೈತ ಬಾಂಧವರು ಅಳವಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ಸಕ್ಸಸ್ ಖಂಡಿತ ಇರುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಸರ್, ಇನ್ನೊಂದು ಪರ್ಸ್ನಲ್ ಕ್ವಶನ್. ಹೇಳಿ. ಅಗ್ರಿಕಲ್ಚರ್ ಅಂದರೆ ನಿಮ್ಮ ಪ್ರಕಾರ ಏನು ಸರ್? ಸರ್, ನಾನು ನೋಡಿ, ಕೃಷಿ ಮಾಡಬೇಕಂದ್ರೆ ಮನುಷ್ಯನಿಗೆ ಮನಸ್ಸಿನಲ್ಲಿರಬೇಕು, ಕೃಷಿ ಪ್ರೇಮ ಇರಬೇಕು. ಹೌದು. ನಾನು ಇವತ್ತು PhD ಮಾಡಿದ್ದೀನಿ. ನಾನು ನಗರ ಪ್ರದೇಶದಲ್ಲೇ ನನ್ನ LKG ಇಂದ 2nd PUC ವರೆಗೂ ಮಾಡಿದ್ದು. ಸಂದರ್ಭ ಪ್ರಕಾರ ನಾನು ಕೃಷಿ ಪದವಿಯನ್ನು ಆಯ್ಕೆ ಮಾಡ್ಕೊಂಡೆ. ನಾನು ಪದವೀಧರನಾಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನಾನು ನನ್ನ ಕೃಷಿಯನ್ನು ಬಿಟ್ಟಿಲ್ಲ. ಹೌದು. ಈಗಲೂ ಸಹ ರಜೆ ಟೈಮಲ್ಲಿ ನಮ್ಮ ಜಮೀನಲ್ಲಿ ನಾವು ಕೃಷಿ ಮಾಡ್ತಿರ್ತೀವಿ. ವೆರಿ ಗುಡ್ ಸರ್. ಕಮಿಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿ ಡ್ರೀಮ್ಸ್. ಎಕ್ಸಾಕ್ಟ್ಲಿ. ಕನಸನ್ನು ನೆನೆಸು ಮಾಡೋದಕ್ಕೆ ಸತತ ಪ್ರಯತ್ನ, ಆ ಒಂದು ನಿಷ್ಠತೆ ಇರಬೇಕು. ಅವಾಗ ಮಾತ್ರ ಕೃಷಿ ಅಂತಲೇ ಅಲ್ಲ. ಮತ್ತು ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಒಂದು ಕೆಟ್ಟ ಒಂದು ಅಭ್ಯಾಸಗಳನ್ನ ನಾವು ಮಾಡ್ತಾ ಇದೀವಿ. ಮಕ್ಕಳಿಗೆ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಾ ಇದೀವಿ. ಹುಟ್ಟಿದ 3 ತಿಂಗಳಿಗೆ ಕೈಗೆ ಮೊಬೈಲ್ ಕೊಡ್ತಾ ಇದೀವಿ. ಭಾಳ ತಪ್ಪದು, ಆಯ್ತಾ? ಯೂಟ್ಯೂಬ್ ಬಗ್ಗೆ, AI ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದೀವಿ. ಆದರೆ ನಾವು ತಿಂತಾ ಇರೋ ಅನ್ನ ಹೇಗೆ ಸಿಗ್ತಾ ಇದೆ, ನಮ್ಮ ಕೃಷಿ ಏನು ಅಂತ ಹೇಳ್ಕೊಡ್ತಾ ಇಲ್ಲ. ಖಂಡಿತ. ಇದು ಈ ಉದ್ದೇಶದಿಂದನೇ ಯುವ ಜನತೆಗೆ ಕೃಷಿ ಪ್ರೇಮ ಕಡಿಮೆ ಆಗಿದೆ. ಎಲ್ಲಿವರೆಗೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಜಮೀನು ಕರ್ಕೊಂಡೋಗಿ ಕೃಷಿ ಬಗ್ಗೆ ತಿಳಿಸ್ಕೊಡ್ತೀವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಕೃಷಿನೇ ಪ್ರಧಾನವಾಗಿರುತ್ತೆ. ಯಾವಾಗ ನಾವು ಮಕ್ಕಳನ್ನ ಕೃಷಿ ಬೇಡ, ಕೃಷಿ ಸರಿ ಇಲ್ಲ ಅಂತ ಹೇಳ್ಕೊಡ್ತೀವೋ ಅವತ್ತು ನಮ್ಮ ದೇಶದ ಆಹಾರ ಭದ್ರತೆಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೆಲಸ ಕೊಡ್ಬೋದು, IT-BT ಕಂಪ್ನಿಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ಬೋದು, ಆದರೆ ಅನ್ನ ಕೊಡೋದಿಲ್ಲ. ರೈತರ ಮಾತುಗಳಿದು. ಓಕೆ ಸರ್, ಥ್ಯಾಂಕ್ ಯು ಇಷ್ಟೆಲ್ಲ ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ. ಒಳ್ಳೆಯದಾಗಿ, ಸಂತೋಷ. ಏನೇ ಇದ್ರು ಖಂಡಿತ ಬನ್ನಿ ಸರ್. ಓಕೆ ಸರ್. ನಮ್ಮ ತಂತ್ರಜ್ಞಾನಗಳನ್ನ, ಕೃಷಿ ತಂತ್ರಜ್ಞಾನ ರೈತರಿಗೆ ತಲುಪಿಸುವಂಥ ಮಹತ್ತರ ಕೆಲಸ ನಿಮ್ಮದಾಗಿದೆ. ಸೊ ಮಾಧ್ಯಮದ ಮುಖಾಂತರ ನಮ್ಮ ಅಭಿವೃದ್ಧಿಪಡಿಸೋ ತಂತ್ರಜ್ಞಾನಗಳು ರೈತ ಬಾಂಧವರಿಗೆ ತಲುಪದೆ, ರೈತ ಬಾಂಧವರ ಅಳವಡಿಸ್ಕೊಳ್ಳಿ, ರೈತ ಬಾಂಧವರಿಗೆ ಒಂದು ಸುಖ ಜೀವನ ಸಿಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.